ಇನ್ನು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನದ ವಿಚಾರವಾಗಿ ಫೈಟ್ ನಡೀತಾ ಇದೆ. ಪಥಸಂಚಲನವನ್ನ ತಡೆಯಲು ಕೆಲವರು ಮುಂದಾಗಿದ್ದಾರೆ. ಕೆಲ ಪಟ್ಟಭದ್ರ ಹಿತಾಸಕ್ತಿಗಳಿಂದ ಈ ಪ್ರಯತ್ನ ನಡೀತಾ ಇರೋದು. ಪಥಸಂಚಲನಕ್ಕೆ ಅನುಮತಿ ಕೊಡದೆ ವಿಳಂಬವನ್ನ ಮಾಡಲಾಗ್ತಾ ಇದೆ. ತಡೆಯೋದಕ್ಕೆ ಅಂತ ಕೆಲವರು ಇದ್ದಾರೆ. ಕೆಲ ಪಟ್ಟಭದ್ರ ಹಿತಾಸಕ್ತಿಗಳಿಂದ ಈ ಪ್ರಯತ್ನ ನಡೀತಾ ಇರೋದು. ಯಾಕೆ ವಿಳಂಬ ಆಗ್ತಾ ಇರೋದು? ಪಥಸಂಚಲನಕ್ಕೆ ಅನುಮತಿಯನ್ನ ಕೊಡದೆ ಜಿಲ್ಲಾಡಳಿತ ವಿಳಂಬ ನೀತಿಯನ್ನ ಇಲ್ಲಿ ಅನುಸರಿಸೋದು ಗೊತ್ತಾಗ್ತಾ ಇದೆ. ಶಿವಸೇನಾ ರಾಜ್ಯಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿಯವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚಿತ್ತಾಪುರ್ನಲ್ಲಿ ನಡೀಬೇಕಾದಂತಹ ಆರ್ಎಸ್ಎಸ್ ಪಥಸಂಚಲನವನ್ನ ಕೆಲ ಪಟ್ಟಬದ್ಧ ಹಿತಾಸಕ್ತಿಗಳು ಅದನ್ನ ತಡೀತಾ ಇದ್ದಾರೆ ಮತ್ತು ಅದಕ್ಕೆ ಪರವಾನಗಿ ಕೊಡದೇನೆ ಆದಷ್ಟು ವಿಳಂಬ ನೀತಿಯನ್ನ ಇಲ್ಲಿಯ ಜಿಲ್ಲಾಡಳಿತ ಅನುಸರಿಸ್ತಾ ಇದೆ. ಇದಕ್ಕೆ ಮೂಲ ಕಾರಣ ಇಲ್ಲಿಯ ಕಾಂಗ್ರೆಸ್ ಸರ್ಕಾರ. ಚಿತ್ತಾಪುರ್ನಲ್ಲಿ ಈ ಹಿಂದೆ ಅನೇಕ ಬಾರಿ ಪಥಸಂಚಲನ ಆದಾಗಿಯೂ ಕೂಡ ಯಾವುದೇ ಒಂದು ಅಹಿತಕರ ಘಟನೆ ಆಗಲಿ ಅಥವಾ ಪ್ರಚೋದನಾಕಾರಿ ಭಾಷಣ ಆಗಲಿ ಆದಂತಹ ಇತಿಹಾಸ ಅಲ್ಲಿ ಯಾವತ್ತೂ ಕೂಡ ನಡೆದಿಲ್ಲ. ಹೀಗಿದ್ರೂ ಕೂಡ ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅಸೂಯೆಯಿಂದ ದ್ವೇಷ ಸಾಧಿಸುವುದಕ್ಕೋಸ್ಕರ ಇವತ್ತು ಆರ್ಎಸ್ಎಸ್ನ ಪಥಸಂಚಲನಕ್ಕೆ ಕಡಿವಾಣ ಹಾಕ್ತಾ ಇರುವುದು ಅತ್ಯಂತ ಖಂಡನೀಯವಾಗಿರುವಂತಹದ್ದಿದೆ. ಇದರ ಮಾನಸಿಕತೆ ಮುಂದುವರೆದು ಕೆಲ ಸಂಘಟನೆಗಳು ಅವತ್ತಿನ ದಿನನೇ ನಮಗೂ ಕೂಡ ಪಥಸಂಚಲನೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅನ್ನುವಂತಹದ್ದು ಮನವಿಯನ್ನ ಸಲ್ಲಿಸಿದ್ದಾರೆ. ಮನವಿ ಸಲ್ಲಿಸುವುದರಲ್ಲಿ ಯಾವುದೇ ತಪ್ಪಿಲ್ಲ. ಅವೆಲ್ಲರಿಗೂ ಈ ಸ್ವತಂತ್ರ ಭಾರತದಲ್ಲಿ ಪಥಸಂಚಲನ, ಸಭೆ, ಸಮಾರಂಭ, ಶೋಭಾಯಾತ್ರೆ ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ದುರುದ್ದೇಶ ಇಟ್ಕೊಂಡು ಆರ್ಎಸ್ಎಸ್ ಪಥಸಂಚಲನ ದಿನವೇ ನಮಗೂ ಕೂಡ ಪರವಾಗಿ. ಇನ್ನು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನದ ವಿಚಾರವಾಗಿ ಫೈಟ್ ನಡೀತಾ ಇದೆ. ಪಥಸಂಚಲನವನ್ನ ತಡೆಯಲು ಕೆಲವರು ಮುಂದಾಗಿದ್ದಾರೆ. ಕೆಲ ಪಟ್ಟಭದ್ರ ಹಿತಾಸಕ್ತಿಗಳಿಂದ ಈ ಪ್ರಯತ್ನ ನಡೀತಾ ಇರೋದು. ಪಥಸಂಚಲನಕ್ಕೆ ಅನುಮತಿ ಕೊಡದೆ ವಿಳಂಬವನ್ನ ಮಾಡಲಾಗ್ತಾ ಇದೆ. ತಡೆಯೋದಕ್ಕೆ ಅಂತ ಕೆಲವರು ಇದ್ದಾರೆ. ಕೆಲ ಪಟ್ಟಭದ್ರ ಹಿತಾಸಕ್ತಿಗಳಿಂದ ಈ ಪ್ರಯತ್ನ ನಡೀತಾ ಇರೋದು. ಯಾಕೆ ವಿಳಂಬ ಆಗ್ತಾ ಇರೋದು? ಪಥಸಂಚಲನಕ್ಕೆ ಅನುಮತಿಯನ್ನ ಕೊಡದೆ ಜಿಲ್ಲಾಡಳಿತ ವಿಳಂಬ ನೀತಿಯನ್ನ ಇಲ್ಲಿ ಅನುಸರಿಸೋದು ಗೊತ್ತಾಗ್ತಾ ಇದೆ. ಶಿವಸೇನಾ ರಾಜ್ಯಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿಯವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚಿತ್ತಾಪುರ್ನಲ್ಲಿ ನಡೀಬೇಕಾದಂತಹ ಆರ್ಎಸ್ಎಸ್ ಪಥಸಂಚಲನವನ್ನ ಕೆಲ ಪಟ್ಟಬದ್ಧ ಹಿತಾಸಕ್ತಿಗಳು ಅದನ್ನ ತಡೀತಾ ಇದ್ದಾರೆ ಮತ್ತು ಅದಕ್ಕೆ ಪರವಾನಗಿ ಕೊಡದೇನೆ ಆದಷ್ಟು ವಿಳಂಬ ನೀತಿಯನ್ನ ಇಲ್ಲಿಯ ಜಿಲ್ಲಾಡಳಿತ ಅನುಸರಿಸ್ತಾ ಇದೆ. ಇದಕ್ಕೆ ಮೂಲ ಕಾರಣ ಇಲ್ಲಿಯ ಕಾಂಗ್ರೆಸ್ ಸರ್ಕಾರ. ಚಿತ್ತಾಪುರ್ನಲ್ಲಿ ಈ ಹಿಂದೆ ಅನೇಕ ಬಾರಿ ಪಥಸಂಚಲನ ಆದಾಗಿಯೂ ಕೂಡ ಯಾವುದೇ ಒಂದು ಅಹಿತಕರ ಘಟನೆ ಆಗಲಿ ಅಥವಾ ಪ್ರಚೋದನಾಕಾರಿ ಭಾಷಣ ಆಗಲಿ ಆದಂತಹ ಇತಿಹಾಸ ಅಲ್ಲಿ ಯಾವತ್ತೂ ಕೂಡ ನಡೆದಿಲ್ಲ. ಹೀಗಿದ್ರೂ ಕೂಡ ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅಸೂಯೆಯಿಂದ ದ್ವೇಷ ಸಾಧಿಸುವುದಕ್ಕೋಸ್ಕರ ಇವತ್ತು ಆರ್ಎಸ್ಎಸ್ನ ಪಥಸಂಚಲನಕ್ಕೆ ಕಡಿವಾಣ ಹಾಕ್ತಾ ಇರುವುದು ಅತ್ಯಂತ ಖಂಡನೀಯವಾಗಿರುವಂತಹದ್ದಿದೆ. ಇದರ ಮಾನಸಿಕತೆ ಮುಂದುವರೆದು ಕೆಲ ಸಂಘಟನೆಗಳು ಅವತ್ತಿನ ದಿನನೇ ನಮಗೂ ಕೂಡ ಪಥಸಂಚಲನೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅನ್ನುವಂತಹದ್ದು ಮನವಿಯನ್ನ ಸಲ್ಲಿಸಿದ್ದಾರೆ. ಮನವಿ ಸಲ್ಲಿಸುವುದರಲ್ಲಿ ಯಾವುದೇ ತಪ್ಪಿಲ್ಲ. ಅವೆಲ್ಲರಿಗೂ ಈ ಸ್ವತಂತ್ರ ಭಾರತದಲ್ಲಿ ಪಥಸಂಚಲನ, ಸಭೆ, ಸಮಾರಂಭ, ಶೋಭಾಯಾತ್ರೆ ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ದುರುದ್ದೇಶ ಇಟ್ಕೊಂಡು ಆರ್ಎಸ್ಎಸ್ ಪಥಸಂಚಲನ ದಿನವೇ ನಮಗೂ ಕೂಡ ಪರವಾಗಿ. ಇನ್ನು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನದ ವಿಚಾರವಾಗಿ ಫೈಟ್ ನಡೀತಾ ಇದೆ. ಪಥಸಂಚಲನವನ್ನ ತಡೆಯಲು ಕೆಲವರು ಮುಂದಾಗಿದ್ದಾರೆ. ಕೆಲ ಪಟ್ಟಭದ್ರ ಹಿತಾಸಕ್ತಿಗಳಿಂದ ಈ ಪ್ರಯತ್ನ ನಡೀತಾ ಇರೋದು. ಪಥಸಂಚಲನಕ್ಕೆ ಅನುಮತಿ ಕೊಡದೆ ವಿಳಂಬವನ್ನ ಮಾಡಲಾಗ್ತಾ ಇದೆ. ತಡೆಯೋದಕ್ಕೆ ಅಂತ ಕೆಲವರು ಇದ್ದಾರೆ. ಕೆಲ ಪಟ್ಟಭದ್ರ ಹಿತಾಸಕ್ತಿಗಳಿಂದ ಈ ಪ್ರಯತ್ನ ನಡೀತಾ ಇರೋದು. ಯಾಕೆ ವಿಳಂಬ ಆಗ್ತಾ ಇರೋದು? ಪಥಸಂಚಲನಕ್ಕೆ ಅನುಮತಿಯನ್ನ ಕೊಡದೆ ಜಿಲ್ಲಾಡಳಿತ ವಿಳಂಬ ನೀತಿಯನ್ನ ಇಲ್ಲಿ ಅನುಸರಿಸೋದು ಗೊತ್ತಾಗ್ತಾ ಇದೆ. ಶಿವಸೇನಾ ರಾಜ್ಯಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿಯವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚಿತ್ತಾಪುರ್ನಲ್ಲಿ ನಡೀಬೇಕಾದಂತಹ ಆರ್ಎಸ್ಎಸ್ ಪಥಸಂಚಲನವನ್ನ
ಕೆಲ ಪಟ್ಟಬದ್ಧ ಹಿತಾಸಕ್ತಿಗಳು ಅದನ್ನು ತಡಿತಾ ಇದ್ದಾರೆ ಮತ್ತು ಅದಕ್ಕೆ ಪರವಾನಗಿ ಕೊಡದೇನೆ ಆದಷ್ಟು ವಿಳಂಬ ನೀತಿಯನ್ನ ಇಲ್ಲಿಯ ಜಿಲ್ಲಾಡಳಿತ ಅನುಸರಿಸ್ತಾ ಇದೆ. ಇದಕ್ಕೆ ಮೂಲ ಕಾರಣ ಇಲ್ಲಿಯ ಕಾಂಗ್ರೆಸ್ ಸರ್ಕಾರ. ಚಿತ್ತಾಪುರ್ನಲ್ಲಿ ಈ ಹಿಂದೆ ಅನೇಕ ಬಾರಿ ಪಥಸಂಚಲನ ಆದಾಗಿಯೂ ಕೂಡ ಯಾವುದೇ ಒಂದು ಅಹಿತಕರ ಘಟನೆ ಆಗಲಿ ಅಥವಾ ಪ್ರಚೋದನಾಕಾರಿ ಭಾಷಣ ಆಗಲಿ ಆದಂತಹ ಇತಿಹಾಸ ಅಲ್ಲಿ ಯಾವತ್ತೂ ಕೂಡ ನಡೆದಿಲ್ಲ. ಈಗಿದ್ರೂ ಕೂಡ ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅಸೂಯೆಯಿಂದ ದ್ವೇಷ ಸಾಧಿಸುವುದಕ್ಕೋಸ್ಕರ ಇವತ್ತು ಆರ್ಎಸ್ಎಸ್ನ ಪಥಸಂಚಲನಕ್ಕೆ ಕಡಿವಾಣ ಹಾಕ್ತಾ ಇರುವುದು ಅತ್ಯಂತ ಖಂಡನೀಯವಾಗಿರುವಂತಹದ್ದಿದೆ. ಇದರ ಮಾನಸಿಕತೆ ಮುಂದುವರೆದು ಕೆಲ ಸಂಘಟನೆಗಳು ಅವತ್ತಿನ ದಿನನೇ ನಮಗೂ ಕೂಡ ಪಥಸಂಚಲನೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅನ್ನುವಂತಹದ್ದು ಮನವಿಯನ್ನ ಸಲ್ಲಿಸಿದ್ದಾರೆ. ಮನವಿ ಸಲ್ಲಿಸಿದರಲ್ಲಿ ಯಾವುದೇ ತಪ್ಪಿಲ್ಲ. ಅವೆಲ್ಲರಿಗೂ ಈ ಸ್ವತಂತ್ರ ಭಾರತದಲ್ಲಿ ಪಥಸಂಚಲನ, ಸಭೆ, ಸಮಾರಂಭ, ಶೋಭಾಯಾತ್ರೆ ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ದುರುದ್ದೇಶ ಇಟ್ಕೊಂಡು ಆರ್ಎಸ್ಎಸ್ ಪಥಸಂಚಲನ ದಿನವೇ ನಮಗೂ ಕೂಡ ಪರವಾಗಿ. ಇನ್ನು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನದ ವಿಚಾರವಾಗಿ ಫೈಟ್ ನಡೀತಾ ಇದೆ. ಪಥಸಂಚಲನವನ್ನ ತಡೆಯಲು ಕೆಲವರು ಮುಂದಾಗಿದ್ದಾರೆ. ಕೆಲ ಪಟ್ಟಭದ್ರ ಹಿತಾಸಕ್ತಿಗಳಿಂದ ಈ ಪ್ರಯತ್ನ ನಡೀತಾ ಇರೋದು. ಪಥಸಂಚಲನಕ್ಕೆ ಅನುಮತಿ ಕೊಡದೆ ವಿಳಂಬವನ್ನ ಮಾಡಲಾಗ್ತಾ ಇದೆ. ತಡೆಯೋದಕ್ಕೆ ಅಂತ ಕೆಲವರು ಇದ್ದಾರೆ. ಕೆಲ ಪಟ್ಟಭದ್ರ ಹಿತಾಸಕ್ತಿಗಳಿಂದ ಈ ಪ್ರಯತ್ನ ನಡೀತಾ ಇರೋದು. ಯಾಕೆ ವಿಳಂಬ ಆಗ್ತಾ ಇರೋದು? ಪಥಸಂಚಲನಕ್ಕೆ ಅನುಮತಿಯನ್ನ ಕೊಡದೆ ಜಿಲ್ಲಾಡಳಿತ ವಿಳಂಬ ನೀತಿಯನ್ನ ಇಲ್ಲಿ ಅನುಸರಿಸೋದು ಗೊತ್ತಾಗ್ತಾ ಇದೆ. ಶಿವಸೇನಾ ರಾಜ್ಯಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿಯವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚಿತ್ತಾಪುರ್ನಲ್ಲಿ ನಡಿಬೇಕಾದಂತಹ ಆರ್ಎಸ್ಎಸ್ ಪಥಸಂಚಲನವನ್ನ ಕೆಲ ಪಟ್ಟಬದ್ಧ ಹಿತಾಸಕ್ತಿಗಳು ಅದನ್ನು ತಡಿತಾ ಇದ್ದಾರೆ ಮತ್ತು ಅದಕ್ಕೆ ಪರವಾನಗಿ ಕೊಡದೇನೆ ಆದಷ್ಟು ವಿಳಂಬ ನೀತಿಯನ್ನ ಇಲ್ಲಿಯ ಜಿಲ್ಲಾಡಳಿತ ಅನುಸರಿಸ್ತಾ ಇದೆ. ಇದಕ್ಕೆ ಮೂಲ ಕಾರಣ ಇಲ್ಲಿಯ ಕಾಂಗ್ರೆಸ್ ಸರ್ಕಾರ. ಚಿತ್ತಾಪುರ್ನಲ್ಲಿ ಈ ಹಿಂದೆ ಅನೇಕ ಬಾರಿ ಪಥಸಂಚಲನ ಆದಾಗಿಯೂ ಕೂಡ ಯಾವುದೇ ಒಂದು ಅಹಿತಕರ ಘಟನೆ ಆಗಲಿ ಅಥವಾ ಪ್ರಚೋದನಾಕಾರಿ ಭಾಷಣ ಆಗಲಿ ಆದಂತಹ ಇತಿಹಾಸ ಅಲ್ಲಿ ಯಾವತ್ತೂ ಕೂಡ ನಡೆದಿಲ್ಲ. ಈಗಿದ್ರೂ ಕೂಡ ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅಸೂಯೆಯಿಂದ ದ್ವೇಷ ಸಾಧಿಸುವುದಕ್ಕೋಸ್ಕರ ಇವತ್ತು ಆರ್ಎಸ್ಎಸ್ನ ಪಥಸಂಚಲನಕ್ಕೆ ಕಡಿವಾಣ ಹಾಕ್ತಾ ಇರುವುದು ಅತ್ಯಂತ ಖಂಡನೀಯವಾಗಿರುವಂತಹದ್ದಿದೆ. ಇದರ ಮಾನಸಿಕತೆ ಮುಂದುವರೆದು ಕೆಲ ಸಂಘಟನೆಗಳು ಅವತ್ತಿನ ದಿನನೇ ನಮಗೂ ಕೂಡ ಪಥಸಂಚಲನೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅನ್ನುವಂತಹದ್ದು ಮನವಿಯನ್ನ ಸಲ್ಲಿಸಿದ್ದಾರೆ. ಮನವಿ ಸಲ್ಲಿಸಿದರಲ್ಲಿ ಯಾವುದೇ ತಪ್ಪಿಲ್ಲ. ಅವೆಲ್ಲರಿಗೂ ಈ ಸ್ವತಂತ್ರ ಭಾರತದಲ್ಲಿ ಪಥಸಂಚಲನ, ಸಭೆ, ಸಮಾರಂಭ, ಶೋಭಾಯಾತ್ರೆ ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ದುರುದ್ದೇಶ ಇಟ್ಕೊಂಡು ಆರ್ಎಸ್ಎಸ್ ಪಥಸಂಚಲನ ದಿನವೇ ನಮಗೂ ಕೂಡ